ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದು ಅಂತೇಳಿ ಹೇಳ್ತೀವಿ. ಸಾಮಾನ್ಯವಾಗಿ ವ್ಯಕ್ತಿತ್ವ ಅಂದ ತಕ್ಷಣ ಶರೀರದ ರೂಪಕಾಯಗಳನ್ನೇ ನಾವು ಗಣನೆಗೆ ತಗೋತೀವಿ. ಒಬ್ಬ ಸುಂದರ ದಷ್ಟಪುಷ್ಟ ಸುಂದರವಾದ ಉಡುಪನ್ನು ಧರಿಸ್ತಕ್ಕಂಥ ವ್ಯಕ್ತಿಯನ್ನು ಕಂಡಾಗ ಆಹಾ ಎಂಥ ಒಳ್ಳೆ ವ್ಯಕ್ತಿತ್ವ ಅಂತೇಳಿ ನಾವು ಉದ್ಗಾರ ಮಾಡ್ತೀವಿ. ಆದರೆ ಇದು ಶರೀರದ ಬಾಹ್ಯ ಸೌಂದರ್ಯ, ಶರೀರದ ಭವ್ಯತೆಯ ಜೊತೆಗೆ ಆಂತರಿಕ ಗುಣಗಳ ದಿವ್ಯತೆಯನ್ನೇ ನಾವು ವ್ಯಕ್ತಿತ್ವ ಅಂತೇಳಿ ಹೇಳ್ತೀವಿ. ಈ ಪ್ರಭಾವಶಾಲಿ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದರೆ ಒಂದೆರಡು ದಿನ, ಕೆಲವು ತಿಂಗಳುಗಳು ಸಾಕಾಗಲ್ಲ ಸ್ನೇಹಿತರೆ. ನಿರಂತರ ಪ್ರಕ್ರಿಯೆ ನಡಿಬೇಕು. ನಮ್ಮ ಒಂದು ಜ್ಞಾನ, ಒಂದು ಸಂಸ್ಕಾರ, ಇವುಗಳಿಂದ ನಿರಂತರ ಪ್ರಯತ್ನದಿಂದ ಪ್ರಭಾವಶಾಲಿ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಹಾಗಾದರೆ ಬನ್ನಿ, ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದರೆ ಯಾವೆಲ್ಲ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ಒಂದು ಪಾಯಿಂಟ್ಸ್ಗಳನ್ನು ನಾವು ಕ್ರೋಢೀಕರಿಸಿಕೊಂಡ್ರೆ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಅದರಿಂದ ಉತ್ತಮವಾದ ಜೀವನ ಶೈಲಿಯನ್ನು ನಾವು ಕಂಡುಕೋಬೋದು ಸ್ನೇಹಿತರೆ. ಮೊದಲನೆಯದಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವೇ ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋದನ್ನು ಕಲಿಬೇಕು. ನಮಗೆ ಕಾಣಿಸುವಂಥ ಕೊರತೆಗಳನ್ನು ನಾವು ಸರಿಪಡಿಸ್ಕೊಳ್ಳಲು ಯತ್ನಿಸಬೇಕು. ಆದರೆ ನಾವು ನಮ್ಮ ಕೊರತೆಗಳನ್ನು ಯಾವತ್ತೂ ನಾವು ಒಪ್ಕೊಳ್ಳಲ್ಲ. ನಾನೇ ಶ್ರೇಷ್ಠ ಅಂತೇಳಿ ಅಹಂಕಾರದಿಂದ ಮೆರಿತಾ ಇರ್ತೀವಿ. ಆದರೆ ಕೊರತೆಗಳೂ ಇರ್ತವೆ. ಅದನ್ನು ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮುಂದಾಗಬೇಕು. ನಮ್ಮ ಶಿಕ್ಷಣ, ಜ್ಞಾನ, ಸೌಂದರ್ಯ ಮತ್ತು ಪ್ರತಿಷ್ಠೆಗಳ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡಬೇಕು. ಸಮಯ ಬಂದಾಗ ಅದನ್ನು ಪ್ರದರ್ಶಿಸಲು ನಾವು ಮರಿಬಾರ್ದು. ನಮ್ಮಲ್ಲಿ ಏನೆಲ್ಲ ಒಂದು ಟ್ಯಾಲೆಂಟ್ ಇದೆ ಅದನ್ನು ಹಾಗೆ ನಮ್ಮ ಆಂತರಿಕದಲ್ಲಿ ಅದನ್ನಿಟ್ಟುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸಮಯ ಬಂದಾಗ ಅದನ್ನು ವ್ಯಕ್ತಪಡಿಸಬೇಕು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದರಿಂದಲೇ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಅದರಲ್ಲಿ ಯಾವುದೇ ಅಂಜಿಕೆ ಇರಬಾರ್ದು, ನಾಚಿಕೆ, ಅಂಜಿಕೆ ಯಾವುದೂ ಇರಬಾರ್ದು. ಅದನ್ನು ಬಂದು ಧೈರ್ಯದಿಂದ ವ್ಯಕ್ತಪಡಿಸುವಂತಹ ವ್ಯಕ್ತಿತ್ವವನ್ನು ನಾವು ಕಲಿಬೇಕು. ಎರಡನೇದಾಗಿ, ಸಮಸ್ಯೆಗಳು ಬಂದಾಗ ಗಾಬರಿ ಬೀಳಬಾರ್ದು. ಜೀವನ ಅಂದಮೇಲೆ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತಲ್ವ. ಆದರೆ ಸಮಸ್ಯೆ ಬಂದಿದೆ ಅಂತ ಗಾಬರಿಯಿಂದ ಹಿಂದೆ ಸರಿದ್ರೆ ಆಗುತ್ತಾ? ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿನ ನಾವು ಪಡ್ಕೋಬೇಕು. ಆ ಶಕ್ತಿನ ಪಡ್ಕೊಂಡು ಅದರಲ್ಲಿ ಸಫಲತೆಯನ್ನು ಪಡೆದ್ರೆ ಇನ್ನೊಬ್ಬರಿಗೆ ಅದು ಗರ್ವದಿಂದ ಹೇಳಬಾರ್ದು, ನಮ್ರತೆಯಿಂದ ಅದನ್ನು ತಿಳಿಸಿ ಹೇಳಬೇಕು. ಏಕೆಂದರೆ ನಮ್ಮಂತೆ ಇನ್ನೊಬ್ಬರು ಸಹ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಲ್ವಾ. ಅವರೇನಾರು ನಮಗೆ ಸಹಾಯ ಹಸ್ತ ಚಾಚಿ ಬಂದಾಗ ನಾವು ಅವ್ರಿಗೆ ನಾನು ಹೀಗೆ ಇದ್ದೆ, ನಾನು ಈ ಥರದ್ದೆಲ್ಲ ಫೇಸ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಾರ್ದು. ನಮ್ರತೆಯಿಂದ ಅವ್ರಿಗೆ ಹೇಳೋದನ್ನು ಕಲಿಬೇಕು. ಆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಏಕೆಂದರೆ ನಮ್ಮ ಒಂದು ಅನುಭವದಿಂದ ಆ ಅನುಭವವೇ ಅವರಿಗೆ ದಾರಿದೀಪ ಆಗ್ಬೋದೇನೋ. ಆ ಕಾರಣಕ್ಕೆ ನಮ್ಮ ವ್ಯಕ್ತಿತ್ವವನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸ್ನೇಹಿತರೆ. ಇದನ್ನು ಇಲ್ಲಿ ಒಂದು ಸಮಸ್ಯೆಗಳು ಬಂದಾಗ ಯಾವ ಥರ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನಂತರ ಮೂರನೇದು, ಯಾವಾಗಲೂ ಪ್ರಿಯವಾದ ಮಾತುಗಳನ್ನೇ ಆಡೋದನ್ನು ನಾವು ರೂಢಿಸ್ಕೋಬೇಕು. ಕೆಲವರು ಬಾಯಿ ಬಿಟ್ಟರೆ ಯಾಕಪ್ಪ ಇವರು ಬಾಯಿ ಮಾತಾಡ್ತಾರಪ್ಪ ಅನಿಸ್ಬಾರ್ದು. ಮಾತಾಡಿದ್ರೆ ಅಷ್ಟೇ ನಮ್ರತೆಯಿಂದ, ಜಾಣ್ಮೆಯಿಂದ, ಎಲ್ಲೂ ಸಿಗಾಕೊಳ್ದಲ್ಲೇ ರೀತಿ ನಾವು ಮಾತಾಡೋದನ್ನು ಕಲಿಬೇಕು. ಆ ಮಾತು ಇನ್ನೊಬ್ಬರಿಗೆ ಹಿತ ಅನ್ನಿಸ್ಬೇಕು, ಪ್ರೀತಿ ಅನ್ನಿಸ್ಬೇಕು. ಅದನ್ನು ನಾವು ಕಲಿಬೇಕು. ಹಾಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಕೆಟ್ಟ ಪರಿಣಾಮ ಬೀರದೇ ಇರೋ ಹಾಗೆ ಕೀಳು ಮಟ್ಟದ ಶಬ್ದವನ್ನು ನಾವು ಯೂಸ್ ಮಾಡಬಾರ್ದು ಸ್ನೇಹಿತರೆ. ನಾನು ಆಗಲೇ ಹೇಳ್ದಂಗೆ ಮಾತಾಡಿದ್ರೆ ಅದು ನಮಗೆ ತೊಂದರೆ. ಏನಪ್ಪ ಇವರು ಹಿಂಗೆ ಮಾತಾಡ್ತಾರಲ್ಲಪ್ಪ ಅಂದರೆ ಯಾರ ಮೇಲೆ ವ್ಯಕ್ತಿತ್ವ ಪರಿಣಾಮ ಬೀರುತ್ತೆ ಹೇಳಿ ನೋಡೋಣ? ನಮ್ಮ ಮೇಲೆ ತಾನೆ. ಅದಕ್ಕೆ ಮಾತುಗಳು ಆಡಿದ್ರೆ ಅದು ನಮ್ರತೆಯಾಗಿರಬೇಕು, ಜಾಣ್ಮೆಯಿಂದ ಇರಬೇಕು ಸ್ನೇಹಿತರೆ. ನಂತರ ಅದು ಜೋರಾಗಿ ಕರ್ಕಶವಾಗಿ ಕೇಳೋ ಥರ ಇರಬಾರ್ದು. ಮೂರನೇದಾಗಿ, ಮುಗುಳ್ನಗೆ ಒಂದು ವ್ಯಕ್ತಿತ್ವಕ್ಕೆ ಮೆರುಗು ಕೊಡುತ್ತಂತೆ. ಯಾವಾಗಲೂ ನಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ ಇರಬೇಕು. ಕೆಲವರು ಇರ್ತಾರೆ, ಯಾವಾಗ ನೋಡಿದ್ರು ಅವ್ರ ಮೇಲೆ ಸಿಟ್ಟು, ಕೋಪ, ಒಂದು ಜಲಸ್ಸು ಎಲ್ಲ ಮುಖದಲ್ಲೇ ಕಾಣ್ತಾ ಇರುತ್ತೆ. ಆ ಥರ ಇದ್ದರೆ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ. ಮುಗುಳ್ನಗೆ ಯಾವತ್ತೂ ಒಂದು ವ್ಯಕ್ತಿತ್ವಕ್ಕೆ ಮೆರುಗು ಕೊಡುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಹಿಂದಿನವರು ಅದಕ್ಕಾಗಿ ಹೇಳ್ತಿದ್ರಂತೆ, ನಗು ಬಂದರೆ ಹೊಟ್ಟೆಯಿಂದ ನಗಬೇಕು, ಮೇಲ್ ತೋರಿಕೆಗಾಗಿ ನಗಬಾರ್ದು. ಏಕೆಂದರೆ ನಗಿಸುವಂಥ ಗುಣ ಎಲ್ರಿಗೂ ಇರಲ್ಲ ಸ್ನೇಹಿತರೆ.
ನಗು ಎಲ್ರಿಗೂ ಕೊಟ್ಟಿದ್ದಾನೆ, ಅದ್ರ ನಗಿಸುವಂಥ ಗುಣ ಎಲ್ರಿಗೂ ಇದೆಯಾ? ಅದೇನಾದರೂ ನಿಮ್ಮಲ್ಲಿದ್ದರೆ ಬೇರೆಯವರಿಗೆ ಅದು ಎಷ್ಟೋ ನೋವುಗಳನ್ನು ಮರೆಸುತ್ತೆ ಆ ನಗು. ದಯವಿಟ್ಟು ಅದನ್ನು ವ್ಯಕ್ತಪಡಿಸೋದನ್ನು ನೀವು ಕಲೀರಿ. ನಿಮ್ಮ ವ್ಯಕ್ತಿತ್ವನೇ ಒಂದು ಮಟ್ಟದಲ್ಲಿ ಏರಿ ನಿಂತ್ಕೋತೀರ ನೀವೇ ಮೇಲೇರಿ. ಅದು ಕೆಲವರು ನಾನು ಯಾಕೆ ಮಾಡಬೇಕು ಅವರಿಗೆ ಅನ್ನೋ ಒಂದು ತಾತ್ಸಾರ ಮನೋಭಾವ ಬೇಡ. ನಂತರ ಮತ್ಸರ, ಲೋಭ, ದ್ವೇಷ, ಅಹಂಕಾರಗಳಿಂದ ದೂರ ಇರಬೇಕು. ಏಕೆಂದರೆ ಇವು ವ್ಯಕ್ತಿಯಿಂದ ಯಾವಾಗ ಇವು ದೂರ ಆಗ್ತವೋ ಆ ವ್ಯಕ್ತಿಲಿ ಸುಖ ಶಾಂತಿ ಇರುತ್ತೆ. ಅಂದರೆ ಈ ಲೋಭ, ದ್ವೇಷ, ಅಹಂಕಾರ ಇವು ಯಾವಾಗ ನಾವು ದೂರ ಇಡ್ತೀವೋ ಆವಾಗ ವ್ಯಕ್ತಿಯಲ್ಲಿ ಸುಖ ಶಾಂತಿ ಇರುತ್ತೆ. ಇವು ಯಾವಾಗ ನಮ್ಮೊಳಗಿರ್ತೀವೋ ಆ ಸುಖ ಶಾಂತಿನೇ ಹಾಳಾಗುತ್ತೆ. ಅದರಲ್ಲಿ ನಾವು ಕಂಡಿಡ್ಕೋಬೇಕು ನನ್ನರಲ್ಲಿ ಯಾವ ಗುಣಗಳಿದೆ. ಏಕೆಂದರೆ ಯಾರು ಪರ್ಫೆಕ್ಟ್ ಇಲ್ಲ, ಇಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ. ಅದನ್ನು ನಾವು ಕಂಡ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ತಿದ್ಕೋಬೇಕು. ಆವಾಗಲೇ ಆ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಸಿಗುತ್ತೆ ಸ್ನೇಹಿತರೆ. ನಂತರ ನಮ್ಮ ತಪ್ಪನ್ನು, ನಾನು ಹೇಳಿದಾಗೆ ನಮ್ಮ ತಪ್ಪನ್ನು ಆರ್ಥಿಕವಾಗಿ ಒಪ್ಪಿಕೊಳ್ಳುವಂಥ ಅಭ್ಯಾಸವನ್ನು ರೂಢಿಸ್ಕೋಬೇಕು. ತಪ್ಪು ಮಾಡ್ದಲೇ ಯಾರು ಇರ್ತಾರ? ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋದೇ ಮನುಜ ಅಂತ ಹೇಳಲ್ವ? ತಪ್ಪು ಎಲ್ಲರೂ ಮಾಡ್ತಾರೆ, ಅದನ್ನು ತಿದ್ದಿ ನಡಿಬೇಕು, ಅದನ್ನು ಕಲ್ತ್ಕೋಬೇಕು, ಒಪ್ಕೋಬೇಕು. ಅದನ್ನು ಸಂದರ್ಭ ಅನುಸಾರವಾಗಿ ಕ್ಷಮಿಸಿ, ನಿಮಗೆ ಕೃತಜ್ಞತೆಗಳು ಅನ್ನತಕ್ಕಂಥ ಕೆಲವೊಂದು ಶಬ್ದಗಳನ್ನು ನಾವು ಬಳಕೆ ಮಾಡಬೇಕು. ಕೆಲವರು ಎಷ್ಟೋ ಜನ ನಮಗೆ ಸಹಾಯ ಹಸ್ತ ಮಾಡ್ತಾರೆ, ಅವರಿಗೊಂದು ಥ್ಯಾಂಕ್ ಯು ಅಂತ ಹೇಳೋಕ್ಕೂ ನಾವು ಒಂದು ಹಿಂದೆ ಮುಂದೆ ನೋಡ್ತೀವಿ. ಅದನ್ನು ನಾವು ರೂಢಿ ಮಾಡ್ಕೋಬೇಕು ಸ್ನೇಹಿತರೆ. ನಂತರ ಶೀಘ್ರ ನಿರ್ಣಯ ತೆಗೆದುಕೊಳ್ಳುವಂಥ ಅಭ್ಯಾಸವನ್ನು ಕರಗತ ಮಾಡ್ಕೋಬೇಕು. ಜೀವನದಲ್ಲಿ ಏನೇ ನಮಗೆ ಬಂದರೂ ಶೀಘ್ರವಾಗಿ ನಿರ್ಣಯವನ್ನು ತಗೋಬೇಕು, ಅದಕ್ಕೆ ಸಮಯವನ್ನು ಮೀಸಲಿಡಬಾರ್ದು. ಆ ಥರ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು. ಶೀಘ್ರ ಮತ್ತು ಉಚಿತ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವು ನಮ್ಮ ವ್ಯಕ್ತಿತ್ವವನ್ನು ಪ್ರಭಾವಶಾಲಿಯಾಗಿ ಮಾಡುತ್ತೆ ಸ್ನೇಹಿತರೆ. ಅದಕ್ಕೆ ಸಮಯವನ್ನು ಮೀಸಲಿಡಬೇಡಿ. ಶರೀರ ಸೌಂದರ್ಯ ವ್ಯಕ್ತಿತ್ವದ ಒಂದು ಭಾಗ. ನಮ್ಮ ಶರೀರದ ಸೌಂದರ್ಯವನ್ನು ಕಾಪಾಡ್ಕೋಬೇಕು. ನಾವು ಸುಂದರವಾಗಿದ್ದರೆ ಅದನ್ನು ತಿದ್ದಿ ಸೌಂದರ್ಯವನ್ನು ಇನ್ನಷ್ಟು ಮೆರುಗು ಕೊಡುವಂತೆ, ಅದನ್ನು ವರ್ಧಿಸುವಂತೆ ನಾವು ಮಾಡ್ಕೋಬೇಕು. ನೀವು ಸುಂದರವಲ್ಲ ಅಂತ ಅನಿಸಿದ್ರೆ ಅದಕ್ಕೆ ಚಿಂತಿಸಬೇಕಾದ ಕಾರಣವಿಲ್ಲ. ಏಕೆಂದರೆ ಸೌಂದರ್ಯ ಕೇವಲ ಬಣ್ಣದಲ್ಲಿಲ್ಲ, ಅಂಗಾಂಗಗಳ ರಚನೆಯಲ್ಲೂ ಇದೆ ಎಂಬುದನ್ನು ನಾವು ಮರಿಬಾರದು. ನೀವು ತೊಡುವ ಬಟ್ಟೆ ಮತ್ತು ನಿಮ್ಮ ಉಚಿತ ಹಾವಭಾವಗಳಿಂದ ಸಾಧ್ಯವಾದಷ್ಟು ಆಕರ್ಷವಾಗಿರುವಂತೆ ನಮ್ಮನ್ನೇ ನಾವು ತಿದ್ಕೋಬೇಕು. ಬರೀ ಸೌಂದರ್ಯ ಅಂದರೆ ಕಲ್ಲರಿಂದ, ಬಣ್ಣದಿಂದ ಅಲ್ಲ ಸ್ನೇಹಿತರೆ. ನಾವು ಹಾಕ್ತಕ್ಕಂಥ ಬಟ್ಟೆಯಿಂದ, ನಾವು ಆಡ್ತಕ್ಕಂಥ ಮಾತಿನಿಂದ, ನಾವು ನಡೀತಕ್ಕಂಥ ನಡಿಗೆಯಿಂದ ಇವೆಲ್ಲವೂ ಸೌಂದರ್ಯಕ್ಕೆ ಒಂದು ಮೆರುಗನ್ನು ಕೊಡುತ್ತೆ ಸ್ನೇಹಿತರೆ. ನಂತರ ನಾನು ಉಳಿದ ಭಾಗವನ್ನು ಇನ್ನೊಂದು ಎಪಿಸೋಡ್ನಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಸದ್ಯಕ್ಕೆ ಇಷ್ಟು ಪಾಯಿಂಟನ್ನು ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ನೀವು ರೂಢಿಸ್ಕೊಳ್ಳೋದ್ರಲ್ಲಿ ಮುಂದಾಗ್ರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.